ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ ಫ್ರೆಂಡ್ಸ? ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೀವಿ ರೀ ಫ್ರೆಂಡ್ಸ. ಲಕ್ಷ್ಮಿ ಯೂಟ್ಯೂಬ್ ಚಾನಲ್ ನಿಮ್ಗೆ ಸ್ವಾಗತ ಮಾಡ್ತೀನಿ ರೀ ಫ್ರೆಂಡ್ಸ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ್ರಿ. ಇವತ್ತು ನಾ ಹೇಳ್ಕೊಡ್ದು ಏನಪ್ಪ ಅಂತಂದ್ರೆ ಬ್ರೆಡ್ ಸಮೋಸ ಹೇಳ್ಕೊಡ್ತೀನಿ ರೀ ಫ್ರೆಂಡ್ಸ್ ನಿಮ್ಗೆ. ಬರ್ರಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ್ರಿ. ಈಗ 2 ಬ್ರೆಡ್ ತೊಗೊಂಡಿನಿ ರೀ, ಆಮ್ಯಾಗ 1 ಬಟಾಟಿ ತೊಗೊಂಡಿನಿ ರೀ, ಜೀರಿಗೆ ಅಜ್ವಾಯಿನ್ ತೊಗೊಂಡಿನಿ ರೀ, ಅರಿಶಿನ ಪುಡಿ, 2 ಲವಂಗ, ಅರ್ಧ ಚಿಟಿಕೆಯಷ್ಟು ಚಕ್ಕಿ, ಅರ್ಧ ಇಂಚು ಚಕ್ಕಿ ತೊಗೊಂಡಿನಿ ರೀ, 4 ಕಾಳು ಮೆಣಸು ಮತ್ತು ಕೊತ್ತಂಬರಿ ತೊಗೊಂಡಿನಿ ರೀ, 10 ಎಷ್ಟು ಟೇಸ್ಟಿಗೆ ಬೇಕು ಅಷ್ಟು ಖಾರ ತೊಗೊಂಡಿನಿ ರೀ, ಮತ್ತು ಕಾಂಪ್ಲರ್ ತೊಗೊಂಡಿನಿ ರೀ. ಬರ್ರಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಇವು ಸ್ವಲ್ಪ ನೀರಾಗಿ ತೊಸ್ಕೋಬೇಕು ರೀ, ಅದಕ್ಕೆ ಇಟ್ಟಿನಿ ರೀ ನೀರು. ಇವ ಈಗ ನೋಡಿರಿ ಫ್ರೆಂಡ್ಸ್, ಬ್ರೆಡ್ ಕಟ್ ಮಾಡೀನಿ ರೀ. ಇದನ್ನು ಈ ರೀತಿ ಬಟಾಟ ಮ್ಯಾಶ್ ಮಾಡ್ಕೊಂಡೀನಿ ರೀ. ಈಗ ನೋಡಿರಿ ಫ್ರೆಂಡ್ಸ್, ಈ ರೀತಿ. ಈಗ ನೋಡಿರಿ ಫ್ರೆಂಡ್ಸ್, ಇದಕ್ಕೆ ಬಟಾಟೆ ಹಾಕ್ತೀನಿ ರೀ. ಇದೊಂದು ಕೊತ್ತಂಬರಿ ಹಾಕ್ತೀನಿ ರೀ. ಇದಕ್ಕೆ ಎಷ್ಟು ಹತ್ತು ಅಷ್ಟು ಟೇಸ್ಟಿಗೆ ತಕ್ಕಷ್ಟು ಖಾರ ಹಾಕ್ತೀನಿ ರೀ. ಆಮೇಲೆ ಸ್ವಲ್ಪ ಕಾಳು ಮೆಣಸು ಇದ್ರೊಳಗೆ ಕರಿ ಟೇಸ್ಟ್ ಬರ್ತಾವತ್ತ ಹಾಕೀನಿ ರೀ. ಲವಂಗ ಚಕ್ಕಿ ಸ್ವಲ್ಪ ಹಾಕ್ಬೇಕು ರೀ, ಭಾಳ ಹಾಕ್ಬಾರ್ದು ರೀ. ಮತ್ತು ಅರಿಶಿನ ಪುಡಿ ಹಾಕ್ಕೋತೀನಿ ರೀ, ಜೀರಿಗೆ ಹಾಕ್ಕೋತೀನಿ ರೀ, ಅಜ್ವಾಯಿನ್ ಹಾಕ್ತೀನಿ ರೀ. ಆಮ್ಯಾಗ ಈಗ ಕಾಂಪ್ಲರ್ ಹಾಕ್ಕೋತೀನಿ ನೋಡಿರಿ ಫ್ರೆಂಡ್ಸ್. ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿರಿ ಫ್ರೆಂಡ್ಸ್, ಮಿಕ್ಸ್ ಮಾಡ್ಕೊಂಡಿಂದ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕ್ತೀನಿ ರೀ, ಸ್ವಲ್ಪ ಹಾಕಿ ನಾದ್ಕೋಬೇಕು ರೀ ಫ್ರೆಂಡ್ಸ್. ನೋಡಿರಿ, ಇಲ್ಲಿ ನೋಡಿರಿ ಫ್ರೆಂಡ್ಸ್, ಈ ಹದಕ್ಕೆ ನಾದ್ಕೋಬೇಕು ರೀ. ಇದನ್ನು ನಾದ್ಕೊಂಡ್ಮ್ಯಾಗ ಇನ್ನು ನೋಡಿರಿ ಸ್ವಲ್ಪ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ರೀ. ಎಣ್ಣೆ ಹಾಕ್ಕೊಂಡು ಮತ್ತು ಅದಕ್ಕೆ ನಾದ್ಕೋಬೇಕು ರೀ, ಇದನ್ನು ಮಿಜ್ಬೇಕು ರೀ. ನೋಡಿರಿ ಫ್ರೆಂಡ್ಸ್, ಈ ಹದಕ್ಕೆ ಇವನ್ನ ಮಾಡ್ಕೊಂಡು ಹಿಟ್ಟನ್ನ ನಾದ್ಕೊಂಡ್ರಿ ಈ ರೀತಿ ಬಡ್ಕೋಬೇಕು ರೀ. ಈ ಸಮೋಸ ಸೇಪ್ ಕೊರಿತೀನಿ ನೋಡಿರಿ ಫ್ರೆಂಡ್ಸ್. ಈ ರೀತಿ ಬರ್ತಾವ್ರಿ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಇಷ್ಟು ಹಾಕವ್ರಿ. ನಿಮ್ಗೆ ಕರ್ದ ಮ್ಯಾಗ ಸೇಪ್ ತೋರಿಸ್ತೀನಿ ರೀ. ಇಲ್ಲಿ ನೋಡಿರಿ, ಹಿಂಗೆ ಬರ್ತಾವ್ರಿ ಫ್ರೆಂಡ್ಸ. ಈ ರೀತಿ ಮಾಡ್ಬೇಕ್ರಿ. ಇಲ್ಲಿ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡೀನಿ ರೀ ಫ್ರೆಂಡ್ಸ. ಎಣ್ಣೆ ಕಾಯ್ಬೇಕ್ರಿ. ಈಗ ಇಟ್ಟಿನಿ ರೀ 1-2 ನಿಮಿಷ. ಈಗ ನೋಡಿರಿ, ಮತ್ತು ಇದೊಂದು ಸೇಪ್ ಕಟ್ ಮಾಡ್ಕೊಂಬರ್ರಿ ಫ್ರೆಂಡ್ಸ. ನಿಮ್ಗೆ ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೊಬೋದು ರೀ. ನಾ ಸಣ್ಣ ಶೇಪ ನಿಮ್ಗೆ ಹೇಳತ್ತೀನಿ ರೀ. ಈಗ ನೋಡಿರಿ, ಇವತ್ತು ತಿಳುವು ಮಾಡೀನಿ ರೀ ಫ್ರೆಂಡ್ಸ, ಸಣ್ಣನೂ ಮಾಡೀನಿ ರೀ. ನಿಮ್ಗೆ ಈ ರೀತಿ ಸೇಪ್ ಬೇಕಂದ್ರೆ ಮಾಡ್ಕೊಬೋದು ರೀ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಇದು ತಿಳುವಾಗ್ಯಾವಲ್ರಿ. ಇಲ್ಲಿ ನೋಡಿರಿ, ಈಗ ಎಣ್ಣೆ ಕಾಯ್ದೈತೆ ರೀ ಫ್ರೆಂಡ್ಸ, ಹಾಕೊಂಡು ಬರ್ರಿ. ಈಗ ನೋಡಿರಿ ಫ್ರೆಂಡ್ಸ, ಇವು ಹಾಕ್ಕೊಳ್ತೀನಿ ನೋಡಿರಿ. ಇದ್ರಾಗ ಎಣ್ಣೆ ಕಾಯ್ಬೇಕು ರೀ. ಎಣ್ಣೆ ಸ್ವಲ್ಪ ಜಾಸ್ತಿ ಕಾಯ್ಬೇಕು ರೀ, ಅಂದ್ರೆ ಚಂದ ಬರ್ತಾವ್ರಿ ಇವು. ನೋಡಿ, ನೋಡಿರಿ ಫ್ರೆಂಡ್ಸ, ಈ ಥರ ಆಗ್ಯಾರಿ. ಇದನ್ನು ಮಾಡಿ ತಿರುಗಿಸಿ ಹಾಕ್ಕೊಬೇಕು ರೀ. ನೋಡಿರಿ, ಹಿಂಗೆ ಬರ್ತಾವ್ರಿ. ಈ ರೀತಿ ಆಗ್ಬೇಕು ನೋಡಿರಿ ಫ್ರೆಂಡ್ಸ. ದೂರದಲ್ಲಿ ಈಗ ನೋಡಿರಿ ಫ್ರೆಂಡ್ಸ್, ಈ ರೀತಿಯಾಗಿ ನೋಡಿರಿ ತೆಗಿತೀನಿ ರೀ. ಇವಾಗ ನಾನು
ಈ ರೀತಿ ಬರ್ತಾರೆ ಫ್ರೆಂಡ್ಸ್. ಹಿಂಗಾಗಲ್ಲ ತನಕ ಕರಿಬೇಕು. ಈಗ ನೋಡಿರಿ ಫ್ರೆಂಡ್ಸ್, ಇವು ಅಷ್ಟು ಬಿಟ್ಕೊಂತೀನಿ ಇದ್ರಾಗ ಇದು ದಪ್ಪ ಆಗ್ಯಾವ. ಅಯ್ಯೋ ಬ್ಯಾಡ. ಈಗ ನೋಡಿರಿ ಫ್ರೆಂಡ್ಸ, ಇವು ಇದೇ ರೀತಿ ದಪ್ಪ ಸೈಜಿನ ಈ ರೀತಿ ಒಬ್ಬ್ಯಾವ್ರಿ. ಅವ್ರು ಸಣ್ಣ ಸೈಜ್ ಇದ್ದೀವ್ರಿ ತಕ್ಕೋತೀನಿ ನೋಡಿರಿ ಫ್ರೆಂಡ್ಸ್. ಈ ರೀತಿ ಆಗ್ಯಾವ್ರಿ. ಈಗ ನೋಡಿರಿ ಫ್ರೆಂಡ್ಸ, ಬಿಸಿ ಬಿಸಿಯಾದ ಬ್ರೆಡ್ ಸಮೋಸ ರೆಡಿ ಆಗ್ಯಾವ್ರಿ. ನೋಡಿರಿ ಫ್ರೆಂಡ್ಸ ಯಾವ ರೀತಿ ಬರ್ತಾವ್ರಿ. ಇಲ್ಲಿ ನೋಡಿರಿ, ಆ ಸಮೋಸದಕ್ಕಿಂತ ಕಡಕ್ಕಾಗಿ ಬರ್ತಾವ್ರಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ, ನೀವು ಮನ್ಯಾಗ ಟ್ರೈ ಮಾಡಿರಿ ಫ್ರೆಂಡ್ಸ. ಹೆಂಗಾಗ್ಯಾವ ಟೇಸ್ಟ್ ಮಾಡಿರಿ. ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತೀನಿ ರೀ ಫ್ರೆಂಡ್ಸ. ಬಾಯ್ ಫ್ರೆಂಡ್ಸ್.